ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಡೇ 9 ನನ್ನ ಸೈಕಲ್ ರೈಡ್ ಸ್ಟಾರ್ಟ್ ಆಗಿ ಇವಾಗ ನಾನು ದಾವಣಗೆರೆಯಲ್ಲಿದ್ದೀನಿ. ಸೊ ದಾವಣಗೆರೆಗೆ ಬಂದಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ತಿಂದಿರೋ ಹೇಗೆ ಹೋಗೋಕ್ಕಾಗತ್ತೇಳಿ. ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ಬೆಣ್ಣೆ ದೋಸೆ ಹೋಟ್ಲಿಗೆ ಇವತ್ತು ನಾವು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅದ್ರ ಹೆಸರು ಗುರುರಾಜ್ ಕ್ಯಾಂಟೀನ್ ಅಂತ. ಗುರುರಾಜ್ ಕ್ಯಾಂಟೀನ್ ಬೆಣ್ಣೆ ದೋಸೆ ಹೋಟೆಲ್. ಇದು ಬಂದುಬಿಟ್ಟು ಇರೋದು ನಿಮಗೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ಹಳೆ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲೇ ಇದೆ. ನಿಮಗೆ ಯಾರನ್ನು ಕೇಳಿದ್ರು ಹೇಳ್ತಾರೆ. ತುಂಬ ರಶ್ ಇರುತ್ತೆ. ಕ್ಲೋಸಿಂಗ್ ಟೈಮ್ ಕೂಡ ಆಲ್ರೆಡಿ ಮೋಸ್ಟ್ಲಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೋಗೋಣ ಇವಾಗ ಒಂದು ಹೋಟೆಲ್ಗೆ, ಟೇಸ್ಟ್ ಮಾಡೋಣ. ಇನ್ನೂ ಅದ್ರ ಬಗ್ಗೆ ಏನೇನು ವಿಷಯ ಆಗುತ್ತೆ ಎಲ್ಲ ಕಲೆಕ್ಟ್ ಮಾಡೋಣ. ಬನ್ನಿ ಹೋಗೋಣ. ನಿಮ್ಮ ಹೆಸರು? KH ಮಂಜುನಾಥ್ ದೇವಡಿಗ ಅಂತಿದೆ. ಓಕೆ ಸರ್, ಎಷ್ಟು ವರ್ಷದಿಂದ ಇಲ್ಲಿ ಬೆಣ್ಣೆ ದೋಸೆ ಹೋಟ್ಲು ಮಾಡ್ತಾ ಇದ್ದಾರೆ? 42 ವರ್ಷ ಆಯಿತು. 42 ವರ್ಷ ಆಯಿತು. ಓಕೆ. ಸೊ ನಾನು ಕೇಳ್ಪಟ್ಟಿದ್ದೀನಿ, ಇದು ತುಂಬ ದಾವಣಗೆರೆಯಲ್ಲೇ ಒನ್ ಆಫ್ ದಿ ಓಲ್ಡೆಸ್ಟ್ ಹೋಟೆಲ್ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ಬಗ್ಗೆ ನಾನು ಮುಂಚೆ ಎಲ್ಲ ಬಂದಿದ್ದೀನಿ ನನ್ನ ತಂದೆ ಜೊತೆಗೆ ಎಲ್ಲ, ನಾವು ಚಿಕ್ಕವರಿದ್ದಾಗ. ಬಟ್ ಆಮೇಲೆ ಬಂದಿಲ್ಲ, ಈಗಲೇ ಬರ್ತಾ ಇರೋದು. ಮಕ್ಕಳಿಗೆ ಒಂದು ಸನ್ಮಾನ ಅಂತ ಕಲಾಕುಂಚ ಅಂತೇಳಿ ಮಾಡ್ಕೊಂಡಿದ್ವಿ. ಓಕೆ. ಮತ್ತು SLC ಮಕ್ಕಳಿಗೆ ಸನ್ಮಾನ ಮಾಡ್ತೀವಿ. ಓಕೆ. ಸನ್ಮಾನದಲ್ಲಿ ನಾವು ಸ್ವಲ್ಪ ಅದಕ್ಕೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀವಿ. ಕನ್ನಡದಲ್ಲಿ 100 ಮಾರ್ಕ್ಸ್ ತಗೊಂಡು 120 125 ತಗೊಂಡವರಿಗೆ ಮಾಡ್ತಾ ಇದ್ದೀವಿ. ಓಕೆ. ಪ್ರತಿ ವರ್ಷವೂ ಮಾಡ್ತೀವಿ. ಈಗ 31 ವರ್ಷ ಆಯಿತು ಆಲ್ರೆಡಿ. ಓಕೆ. ಸಣ್ಣ ಅಡಿಯಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಓಕೆ. ಸೊ ನಿಮ್ಮ ಈ ಹೋಟೆಲಲ್ಲಿ ಏನೇನು ಫೇಮಸ್? ಲೈಕ್ ಯಾವ ಥರ ದೋಸೆ? ದೋಸೆ ಮಾತ್ರ, ಬೇರೆ ಇಲ್ಲ. ದೋಸೆಯಲ್ಲಿ ಯಾವ ಟೈಪ್ ಇದೆ? ದೋಸೆ, ಬೆಣ್ಣೆ ದೋಸೆ, ಓಪನ್ ದೋಸೆ. ಓಕೆ. ಮುಂಚೆ ಹಿಂದೆ ಒಂದು 5-6 ವರ್ಷದಿಂದ ಮಾಡ್ತಿದ್ವಿ. ಬೆಣ್ಣೆ ಕಲ್ಲೇನು ಮಾಡ್ತೀವಿ, ಕರ್ನಾಟಕದಲ್ಲಿ ಯಾರು ಮಾಡಲಿಲ್ಲ. ಓಕೆ. ಅದು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಓಕೆ. ಅದು ಬಿಟ್ಟು ಈಗ ಬೆಣ್ಣೆ ದೋಸೆ ಖಾಲಿ ಓಪನ್ ಇಷ್ಟ ಇಟ್ಟಿದ್ದೀವಿ. ಓಕೆ. ಸೊ ಟೈಮಿಂಗ್ಸ್ ಏನು ಸರ್ ನಿಮ್ಮ ಹೋಟೆಲ್? ಬೆಳಿಗ್ಗೆ 7:00 11:00 ಕ್ಲೋಸ್. ಓಕೆ. ಈಗ ಕ್ಲೋಸ್ ಆದ್ಮೇಲೆ ಮತ್ತೆ 3 ಗಂಟೆಗೆ ಮತ್ತೆ ಓಪನ್ ಮಾಡ್ತೀವಿ. 2:30 ಓಪನ್. ಓಕೆ. ಬೆಳಿಗ್ಗೆ 7:30 11:00 ಕ್ಲೋಸ್. ಆಮೇಲೆ ಮತ್ತೆ ಸಾಯಂಕಾಲ 3 ಗಂಟೆಯಿಂದ 7:30 ಬಿಟ್ಟು ಕಾರ್ಯ ಬಂದ್ ಮಾಡ್ತೀವಿ. ಆ ಟೈಮಿಗೆ ಅಷ್ಟೇ ಮಾಡ್ಕೊಳ್ತೀವಿ. 2 ಟೈಮಿಗೆ. ಓಕೆ. 215. ಸೊ ಅವರು ಕೂಡ ಬ್ಯುಸಿ ಇದ್ದಾರೆ, ಆದರೂ ಹಂಗೆ ಮಾತಾಡಿಸ್ತಾ ಇದ್ದೀವಿ. ಸೊ ರಜದ ಬಗ್ಗೆ ಸರ್, ಯಾವಾಗಾದ್ರೂ ರಜಾ ಮಾಡ್ತೀರಾ ನೀವು? ಸಂಡೇ, ಭಾನುವಾರ ಹಾಫ್ ಡೇನಾ? ಬೆಳಿಗ್ಗೆ ಮಾತ್ರ ಇರ್ತೀವಿ. ಓಕೆ. ರಜಾ ಮಾಡ್ತೀವಿ. ಓಕೆ. ಸೋಮವಾರ ಬೆಳಿಗ್ಗೆ 7:30 ಹೋಗ್ತೀವಿ.
ಓಕೆ. ಮತ್ತು ಬೇರೆ ಹಬ್ಬದ ದಿವಸ ಎಲ್ಲ ಏನೋ ರಜೆ ಎಲ್ಲ? ಅದೇ ಮಾಮೂಲಿ ಹಬ್ಬಕ್ಕೆಲ್ಲ ರಜೆ ಇರುತ್ತೆ. ಗಣಪತಿ ಗಣಪತಿ ಯುಗಾದಿ ಆಮೇಲೆ ದೀಪಾವಳಿ. ಓಕೆ ಓಕೆ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್? ಓಲ್ಡ್ ಬಸ್ ಸ್ಟ್ಯಾಂಡ್, ಫೀಲ್ಡ್ ರೋಡ್, ಓಲ್ಡ್ ಬಸ್ ಸ್ಟ್ಯಾಂಡ್ ಒಳಗಡೆ, ಸಂಧಿ ಒಳಗಡೆ. ಓಕೆ ಓಕೆ ಸರಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಕೇಳಿದ್ರಲ್ವಾ ಓನರ್ ಏನು ಮಾತಾಡೋದು ಅಂತ. ಸೊ ಈಗ ಹೋಟೆಲಲ್ಲಿ ಜನರದ್ದು ರಿವ್ಯೂಸ್ ಕೇಳೋಣ ಹೇಗಿದೆ ಅಂತ, ಜೊತೆಗೆ ದೋಸೆ ಹೇಗೆ ಮಾಡ್ತಿದ್ದಾರೆ ನೋಡೋಣ. ಈ ಒಂದು ಹೋಟೆಲ್ಗೆ ತುಂಬ ಫೇಮಸ್ ಆ್ಯಕ್ಟರ್ಸ್ ಆಗಲಿ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಲಿ ಅವರು ಕೂಡ ಬರ್ತಿರ್ತಾರೆ ಇಲ್ಲಿಗೆ. ಸೊ ಓನರ್ ಹತ್ರನೇ ಕೇಳೋಣ ಯಾರ್ಯಾರು ಬರ್ತಾ ಇದ್ರು ಅಂತ. ಸರ್ ಯಾರ್ಯಾರು ಬರ್ತಾ ಇದ್ರಿ ಈ ಒಂದು ಹೋಟೆಲ್ಗೆ? ಸೊ ಗೋಪಾಲ್ ಅವ್ರು ಬರ್ತೀವಿ ಮುಂಚೆ, ಹಾಂ, ಹಿಂದೆ ಏನೋ ಗೋಪಾಲ್ ಇದು ಮಾಡ್ತಾರಲ್ಲ, ಅದನ್ನು ತಮಾಷೆ ಮಾಡ್ತಾರೆ. ಓಕೆ. ಆಮೇಲೆ ಹರಿಹರದವರು ಒಬ್ಬರು ಹೊನ್ನಳ್ಳಿ ಕೃಷ್ಣ, ಹಾಂ, ಆಮೇಲೆ ಡಿಂಗ್ರಿ ನಾಗರಾಜ್ ಬಂದಿದ್ರು, ಒಂದು 2 ಟೈಮ್ ಬಂದು ಹೋಗಿದ್ದಾರೆ. ಆಮೇಲೆ ನಿನ್ನೆ ಡಿ ಕೆ ಸುಮಿತ್ರ ಬಂದು ಹೋಗಿದ್ದಾರೆ. ಓಕೆ. ಆಮೇಲೆ ನಿನ್ನೆ ಪವನ್ ಕಲ್ಯಾಣ್ ಬಂದು ಹೋಗಿದ್ದಾರೆ. ಆಮೇಲೆ ಪವನ್ ಕಲ್ಯಾಣ್ ಕೂಡ ಬಂದು ನಿನ್ನೆ ಹೆಸರು AC ಅಲ್ಲ, ಐ ಜಿ ಬಂದು ಯಾವೆಲ್ಲ ಬರ್ತಾ ಇರ್ತಾರೆ ಮತ್ತೆ ಮಧ್ಯದಲ್ಲಿ. ಖುಷಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಂ, ನಮ್ಮ ಕೈಯಲ್ಲಿ ಆದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಓಕೆ. ಸೊ ಈಗ ತಾನೇ ನೋಡಿದ್ರೆ ಎಲ್ಲ ದೋಸೆ ಹೇಗೆ ಮಾಡ್ತಾ ಇದ್ದಾರೆ, ಬೆಣ್ಣೆ ದೋಸೆ ಅಂತ. ಸೊ ಈಗ ಈ ಹೋಟೆಲ್ಗೆ ಬಂದಿರುವಂಥ ಕೆಲವು ಕಸ್ಟಮರ್ಸ್ನ ಕೇಳೋಣ ಹೇಗಿದೆ ಟೇಸ್ಟು ಅಂತ. ಮಂಜುನಾಥ್, ಓಕೆ. ಇದೇ ಊರ ದಾವಣಗೆರೆನ? ಓಕೆ. ನೀವು ತುಂಬ ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ಹೇಗೆ? 8 ವರ್ಷದಿಂದ ಬರ್ತಾ ಇದ್ದೀರಾ. ಏನು ಇಷ್ಟ ಸರ್ ನಿಮಗೆ ಇಲ್ಲಿ? ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲ. ಓಕೆ ಓಕೆ ಏನೇ ಒಂದು. ಓಕೆ. ಬಂದಾಗೆಲ್ಲ ತಗೊಳ್ತೀರಾ? ಹೌದು, ಫ್ಯಾಮಿಲಿ ಸಮೇತ ಬರ್ತಿರ್ತೀವಿ. ಓಕೆ. ಸ್ವಲ್ಪ ರಶ್ ಇರುತ್ತಲ್ವಾ ಆ ಟೈಮಲ್ಲಿ? ವೆಯ್ಟ್ ಮಾಡ್ತೀರಾ? ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ವೆಯ್ಟ್ ಮಾಡಲೇಬೇಕಲ್ಲ. ವೆಯ್ಟ್ ಮಾಡ್ತೀರಾ. ಓಕೆ. ನಿಮ್ಮ ಹೆಸರು ಸರ್? ಮಂಜುನಾಥ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿ? ಫ್ರೆಂಡ್ಸಾ ನೀವೆಲ್ಲ? ಓಕೆ. ಸೊ ನೀವು ಬೇರೆ ಬೇರೆ ಫ್ರೆಂಡ್ಸ್ಗೂ ರೆಫರ್ ಮಾಡ್ತಾ ಇರ್ತೀರಾ ಇಲ್ಲಿಗೆ ಬನ್ನಿ ಅಂತ? ಫ್ರೆಂಡ್ಸ್ ಎಲ್ಲ ಬಂತಂದ್ರೆ ಇಲ್ಲಿಗೆ ನಾವು ರೆಫರ್ ಮಾಡೋದು. ಓಕೆ. ದಾವಣಗೆರೆ ಅಂತಂದ್ರೆ ಬೆಣ್ಣೆ ದೋಸೆ ಬರ್ತಾರೆ. ಓಕೆ. ನಾವು ಸ್ಪೆಷಲಿ ಆಗಿ ಇಲ್ಲೇ ಕರ್ಕೊಂಡ್ಬರೋದು. ಓಕೆ ಓಕೆ. ಸರ್ ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ಶ್ರೀಕಾಂತ್. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? 30 ವರ್ಷದ ಮೇಲೆ ಆಯಿತು. 30 ವರ್ಷದ ಮೇಲೆ. ಬೋರ್ ಆಗಲಿಲ್ವಾ ದೋಸೆ? ಇಲ್ಲ ಈ ಚಟ್ನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇದೆ. ಓಕೆ. ಖಾರ ಇರ್ಬೋದು, ಓಕೆ, ಅಲ್ಟಿಮೇಟ್. ಓಕೆ. ಎಲ್ಲ ಫ್ಯಾಮಿಲಿ ಬರ್ತಿರ್ತೀವಿ, ಓಕೆ, ಹಿಂಗೆಲ್ಲ ಬರ್ತಿರ್ತೀವಿ. ಈ ಕಡೆ ಬಂದಾಗೆಲ್ಲ ಬಂದು ಹೋಗ್ತೀವಿ. ಓಕೆ. ಸೊ ನೀವು ಇದೇ ಊರಾ ಸರ್? ಇದೆ ಒಂದು ಲೋಕಲ್. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ರಫೀಕ್. ಓಕೆ. ನೀವು ಎಷ್ಟು ವರ್ಷದಿಂದ ಬರ್ತೀರಾ ಸರ್? 27 ವರ್ಷ ಆಯ್ತು. ಓಕೆ. ಏನು ತಗೊಳ್ತಾ ಇದ್ದೀರಾ ಇವಾಗ? ಖಾದಿ ಬೆಣ್ಣೆ ದೋಸೆ ಫೇಮಸ್. ಓಕೆ ಸರ್ ಆ ಟೇಸ್ಟ್ ಇನ್ನೂ ಹೋಗೇ ಇಲ್ಲ ಇದು. ಅವಾಗಿಂದ ಏನು ಟೇಸ್ಟ್ ಇದೆಯಲ್ಲ ಅದೇ ಟೇಸ್ಟ್ ಇನ್ನೂ ಇಂಪ್ರೂವ್ಮೆಂಟ್ ಇದೆ ಹೊರತು ಕಮ್ಮಿ ಆಗಿಲ್ಲ.
ಓಕೆ. ಇದು ರೇಟ್ ಎಲ್ಲ ಹೇಗಿದೆ ಸರ್? ಓಕೆನಾ ನಿಮಗೆ? ರೇಟ್ ಇಲ್ಲ, ಮಾಮೂಲಿ ಇದೆ. ಕಮ್ಮಿ ರೇಟ್. ಈಗಿನ ವಾತಾವರಣಕ್ಕೆ ಅದು ಮಾಮೂಲಿ ಇದೆ. ಓಕೆ. ನಿಮ್ಮ ಹೆಸರು ಸರ್? ನೀವು ಇವ್ರ ಜೊತೆಗೆ ಬಂದಿದ್ದೀರಾ? ಓಕೆ ಸರ್. ನೀವೇನು ಆರ್ಡ್ರ್ ಮಾಡಿದ್ದೀರಾ? ಅದೇ ಖಾಲಿ ದೋಸೆ. ಖಾಲಿ ದೋಸೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪರಶುರಾಮ್. ಓಕೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ಸರ್? ಬರಕತ್ತು ನಾವು ಒಂದು 15-20 ವರ್ಷ. ದಾವಣಗೆರೆಯವರ ನೀವು? ಇಲ್ಲ ಸರ್, ನಾವು ರಾಣೆಬೆನ್ನೂರಿಂದ ಬರ್ತೀವಿ. ರಾಣೆಬೆನ್ನೂರಿಂದ. ಸೊ ಬಂದಾಗೆಲ್ಲ ಇಲ್ಲಿ ದೋಸೆ ತಿನ್ಕೊಂಡು ಹೋಗ್ತೀರಾ? ಹೇಗೆ ಅನಿಸ್ತದೆ ಟೇಸ್ಟ್ ಎಲ್ಲ? ಚೆನ್ನಾಗಿರುತ್ತೆ ಅದಕ್ಕೆ. ಓಕೆ. ನಿಮ್ಮ ಹೆಸರು ಸರ್? ಗುರು ಅಂತ. ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಅನಿಸ್ತಾ? ಸೊ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಬನ್ನಿ ಒಂದ್ಸಲಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಚೆನ್ನಾಗಿದೆ. ನಿಮ್ಮ ಹೆಸರು? ನಿಮ್ಮ ಹೆಸರು? ಮಿಥುನ್ ಅಂತ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ? ಅಥೆಂಟಿಕ್ ಬೆಣ್ಣೆ ದೋಸೆ, 4 ಬೆಣ್ಣೆ ದೋಸೆ ನಿಮ್ಗೆ ಫುಲ್ ಆಗಲ್ಲ. ಸೊ ಬೇರೆ ಕಡೆ ನೀವು ತಿಂದು ನೋಡಿ, ಫುಲ್ ಆಗುತ್ತೆ ನಿಮಗೆ. ಹೊಟ್ಟೆ ಹೆವಿ ಅನ್ಸುತ್ತೆ. 4 ಬೆಣ್ಣೆ ದೋಸೆ ತಿನ್ಸಿ ನೀವು ಹೆವಿ ಅನ್ಸಲ್ಲ. ಇನ್ನು 2 ಗಂಟೆಲಿ ಮತ್ತೆ ಹೊಟ್ಟೆ ಸಿಗುತ್ತೆ. ಸೂಪರ್ ದೋಸೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರೆ ಏನು ಹೇಳಿದ್ರು ಇವಾಗ ಎಲ್ಲ ಕಸ್ಟಮರ್ಸ್ ಅಂತ, ಈ ಒಂದು ಹೋಟೆಲಿಗೆ ಬಂದಿರುವಂಥ ಕಸ್ಟಮರ್ಸ್. ಸೊ ಈಗ ನಾವು ಕೂಡ ಟೇಸ್ಟ್ ಮಾಡೋಣ. ನಾನು ಕೂಡ ಒಂದು ಬೆಣ್ಣೆ ದೋಸೆ ಆರ್ಡರ್ ಮಾಡಿದ್ದೀನಿ. ಟೇಸ್ಟ್ ಮಾಡ್ತಾ ನೋಡೋಣ ಹೇಗಿದೆ ಟೇಸ್ಟು ಅಂತ. ನಾನು ನಿಮಗೆ ವೆಯ್ಟ್ ಮಾಡೋಣ ದೋಸೆಗೋಸ್ಕರ. ಓಕೆ. ಸೊ ಈಗ ಬೆಣ್ಣೆ ದೋಸೆ ಬಂದಿದೆ, ಟೇಸ್ಟ್ ಮಾಡುವಂಥ ಟೈಮ್. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಫುಲ್ ಕ್ರಿಸ್ಪಿ ಆಗಿದೆ. ಬಾಯಿ ಇಟ್ಕೊಳ್ತಿದ್ದಂಗೆ ಆ ಒಂದು ಬೆಣ್ಣೆ ಟೇಸ್ಟ್ ಬರ್ತಾ ಇದೆ. ಚಟ್ನಿನೂ ಖಾರವಾಗಿದೆ. ಆ ಬೆಣ್ಣೆ ದೋಸೆಗೆ, ಆ ಸ್ಮೂತ್ನೆಸ್ಗೆ ಚಟ್ನಿ ಒಂದು ಸ್ಪೈಸಿ ಟಚ್ ಕೊಡುತ್ತೆ. ಸಖತ್ತಾಗಿದೆ. ಕ್ಲಾಸಿ ಆಗಿದೆ ಮಾತ್ರ. ದೋಸೆ ಮುರಿತಾ ಇದ್ರೆ ಸೌಂಡ್ ಕೇಳಿಸ್ಕೋಬೋದು ನೀವು, ಕ್ರಿಸ್ಪಿಯಾಗಿ. ಪಲ್ಯ ಕೂಡ ಇದೆ. ಸರಿ ಬಿಸಿ ಇದೆ. ಅಲ್ಟಿಮೇಟ್ ಟೇಸ್ಟ್ ಮಾತ್ರ. ಐ ಥಿಂಕ್ ನೀವೆಲ್ಲರೂ ಬಂದು ದಾವಣಗೆರೆಗೆ ಬಂದರೆ ಈ ಒಂದು ಓಲ್ಡೆಸ್ಟ್ ಹೋಟೆಲ್ಗೆ ನೀವು ಬಂದು ಟ್ರೈ ಮಾಡಲೇಬೇಕು. ಆ್ಯಕ್ಚುಲಿ ಇದು ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆದರೂ ಕೂಡ ಇಷ್ಟು ಫ್ರೆಶ್ ಇದೆ ನೋಡಿ. ಚಟ್ನಿ ಮಾತ್ರ ಅಲ್ಟಿಮೇಟು. ಇನ್ನೊಂದು ದೋಸೆ ಹೇಳಿದ್ದೀನಿ, ಓಪನ್ ದೋಸೆ ಹೇಳಿದ್ದೀನಿ. ಒಂದು ದೋಸೆಗೆ ಸ್ಟಾಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಟೇಸ್ಟ್ ಆ ರೀತಿ ಇದೆ. ಓಕೆ. ಸೊ ಇವಾಗ ಓಪನ್ ದೋಸೆ ಕೊಟ್ಟಿದ್ದಾರೆ. ಓಪನ್ ದೋಸೆಗೆ ಸ್ವಲ್ಪ ಬೆಣ್ಣೆ ಕೂಡ ಹಾಕಿ ಸ್ಪೆಷಲಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಸೊ ಬೆಣ್ಣೆ, ಓಪನ್ ದೋಸೆ. ಸೊ ಓಪನ್ ದೋಸೆ ಹೇಗಿದೆ ಟ್ರೈ ಮಾಡೋಣ. ಇದು ನೋಡಿ, ದಪ್ಪ ಇದ್ದರೂ ಕೂಡ ಫುಲ್ ಕ್ರಿಸ್ಪಿಯಾಗಿದೆ ಅಂದ್ಕೊಳ್ತಿದ್ದೀನಿ. ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಬೆಣ್ಣೆ ಹಚ್ಕೊಳ್ಳೋಣ, ಚಟ್ನಿ ಕೂಡ ಹಚ್ಕೊಳ್ಳೋಣ, ಟೇಸ್ಟ್ ಮಾಡೋಣ. ಈ ಚಟ್ನಿ ಪುಡಿ ಹಾಕಿದ್ದಾರಲ್ಲ ಮೇಲ್ಗಡೆ, ಸೊ ಇಲ್ಲೊಂದು ಚಟ್ನಿ ಪುಡಿ ಹಾಕಿದ್ದಾರೆ ಆ್ಯಕ್ಚುಲಿ. ಸೊ ಈ ಚಟ್ನಿ ಪುಡಿ ಒಂದು
ಖಡಕ್ ಟೇಸ್ಟ್ ಕೊಡ್ತದೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಈ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ. ಇವಾಗ ಆಲೂಗಡ್ಡೆ ಪಲ್ಯ ಜೊತೆಗೆ ಸ್ವಲ್ಪ ಚಟ್ನಿ, ಸ್ವಲ್ಪ ಬೆಣ್ಣೆ. ಏನು ಮಾತೇ ಇಲ್ಲ, ಎಕ್ಸ್ಟ್ರಾ ಮಾತಾಡೋಕ್ಕಿಲ್ಲ. ಅಲ್ಲಿ ಮಾತಾಡೋಕ್ಕೆ ಬೋರ್ ಆಗ್ತದೆ, ತಿನ್ನಬೇಕು ಅಂತ. ಸೊ ನೋಡಿದ್ರಲ್ಲ, ದೋಸೆ ಮಾತ್ರ ಕ್ಲಾಸ್ ಆಗಿತ್ತು, ಸೂಪರ್ ಆಗಿತ್ತು. ಸೊ ಈಗ ಹೊರಡುವಂಥ ಟೈಮ್ ಆಗಿದೆ. ಸೊ ಇಲ್ಲಿಂದ ಹೊರಡೋಣ. ಸೊ ನೀವು ಕೂಡ ಅಷ್ಟೇ, ಯಾರೇ ಆಗಲಿ ದಾವಣಗೆರೆಗೆ ಬಂದರೆ ಅಥವಾ ದಾವಣಗೆರೆ ಕಡೆಯಿಂದ ಎಲ್ಲಾದರೂ ಪಾಸ್ ಆಗ್ತಾ ಇದ್ದರೆ ಈ ಹೋಟೆಲ್ಗೆ ಬನ್ನಿ. ಈ ಹೋಟೆಲ್ದು ಒಂದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಸೊ ದಟ್ ನೀವು ಡಿಸ್ಕ್ರಿಪ್ಷನಲ್ಲಿ ನೀವು ಈಸಿಯಾಗಿ ಫೈಂಡ್ ಮಾಡ್ಕೋಬೋದು ಆ ಲೊಕೇಶನ್ನ. ಸೊ ಅಲ್ಲಿಂದ ನೀವು ಬಂದು ಆರಾಮಾಗಿ ಟೇಸ್ಟ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದರೆ ಅಂತೂ ಸೂಪರ್ ಪ್ಲೇಸ್ ಇದೆ ಆ್ಯಕ್ಚುಲಿ. ಸೊ ಟೇಸ್ಟ್ ಮಾಡ್ಕೊಂಡು ಹೋಗಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.